ಹೀಗೆ ಏನು ಮಾಡೋದು ಅಂತ ಇದ್ದಾಗ ನಮ್ಮ ಗೈಡು ಸರ್ ಮಹಾರಾಷ್ಟ್ರದ ಅಥೆಂಟಿಕ್ ಥಾಲಿ ಸಿಗುತ್ತೆ. ಅಂದರೆ ಒಂದು ಹಳ್ಳಿ ವಾತಾವರಣದಲ್ಲಿ ಶಿವಾಜಿ ಕಾಲದಲ್ಲಿ ಸೈನಿಕರು ತಿಂತಿದ್ದ ಆಹಾರ ಅದನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಏನೇನಿರುತ್ತೆ ನೋಡೋಣ. ನಡ್ರಿ ಅಲ್ಲಿ ಎಂಪಪ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಪ್ರೇಕ್ಷಣ ಏನೋ ಅವ್ರ ಹೆಸರು ಪ್ರತೀಕ್ಷಾ. ಪ್ರತೀಕ್ಷಾ ಅವರು ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಒಳಗಡೆ ಹೋಗೋಣ ಒಂದ್ಸತಿ ಮಹಾರಾಷ್ಟ್ರದ ಊಟ ಸವಿದು ಹೇಳ್ತೀವಿ ನಿಮಗೆ ಹೆಂಗಿದೆ ಅಂತ. ಓಕೆ ಬನ್ನಿ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಒಳಗೆ ಬಂದಿದ್ದೀವಿ. ಸಚಿನ್ ಬಾ ಸಚಿನ್. ಕಣ್ಣುರಿತೈತೆ ಎಲ್ಲ ಕಾಯ್ತಾ ಇದೀವಿ ಗುರು. ಊಟ ಹೆಂಗಿರುತ್ತೆ ಅಂತ ನೋಡಬೇಕು. ಹೆಂಗಿರುತ್ತೆ ಊಟ ಏನೋ ಏನೂ ಇಲ್ಲ ಗುರು. ಯಾವ್ದ್ರಿ 5 ಸ್ಟಾರು ಬರ್ರಿ ತಿನ್ರಿ. ಮನ್ಸು ನಿಮ್ದಿ ಕಣ್ರಿ. ರೊಟ್ಟಿ ಯಾವಾಗ ತಟ್ಟಿಗೆ ಬೀಳ್ತವೆ ಅಂತ ಕಾಯ್ತಾ ಇದೀವಿ. ನೋಡ್ಬೋದು ಈರುಳ್ಳಿ, ಚಟ್ನಿ ಪುಡಿ, ಉಪ್ಪಿನಕಾಯಿ, ರೊಟ್ಟಿ ಮಾಡ್ತಾ ಇದ್ದಾರೆ. ಟಿಪಿಕಲ್. ಇಲ್ಲ ಇಲ್ಲಿ ಕೋಳಿ ಐತೆ ಕುಯ್ಸ್ಕೊಂಬಿಡೋಣ. ಇಲ್ಲಿ ತಿನ್ನಂಗಿಲ್ಲ ಅನ್ಸುತ್ತೆ. ಮುಂಚೆ ಹೇಳಿದ್ರೆ ಕೋಳಿ ಕುಯ್ದು ಉಪ್ಪು ಹಾಕಿ ಮೆಣಸನ್ನು ರೆಡಿ ಮಾಡಿರೋದು. ಏನು ಕೋಳಿ ಕುಂಜ ಫುಡ್ ಬ್ಲಾಗ್ ಮಾಡಿಸೋ ಬಾಯಲ್ಲೇ ಹೇಳ ಮಗ. ಏನಿಲ್ಲ ಬರತ್ತಾ ಕಂಟೆಂಟ್ ಕೊಡ್ಗುರು. ಏನ್ ಕಂಟೆಂಟ್? ರೊಟ್ಟಿ ಕಾಯ್ತಾ ಇದೀನಿ ಕಂಟೆಂಟ್ ಅಂತ ಹೇಳಿ. ಹೆಂಗ್ ಕಂಟೆಂಟ್ ನಮ್ಮ ಹತ್ರ ಬರಲ್ಲ ಅಲ್ಲಿ ಕೇಳಿ. ಊಟ ಬೀಳಬೇಕು ಕಂಟೆಂಟ್ ಬೇಕು ಅಂತ ವೇಟಿಂಗ್. ನಿಮ್ಮಿಂದನೇ ಲೇಟ್ ಆಗ್ತದೆ. ರೊಟ್ಟಿ ಬರ್ತಾ ಇದೆ ತಿನ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ. ಕುತ್ಕೊಂಡ ಲೇಟ್ ಆಯ್ತು ಈಗಲೇ. ಮಮ್ಮ ನೀವು ಜುಣ್ಕ ಅಂತೀರಾ? ಇದೇನು ಮಗ ಇದು? ಮಜ್ಜಿಗೆ ಸರ್ ಮಗ ಅದೇನದು? ಜುಣ್ಕ ಅಂದ್ರೆ ಮೊಸರಿಗೆ ನೀರಿಗೆ ಕಡ್ಲೆ ಹಿಟ್ಟು ಹಾಕ್ಬಿಟ್ಟು ಕಡ್ಲೆ ಹಿಟ್ಟು ಸಾಂಬಾರು ಕೈಂಡ್ ಆಫ್ ಮೊಸರಿಗೆ ಥಿಕ್ನೆಸ್ ಬರಲಿ ಅಂತ. ನೀವು ಹಾಕೊಳ್ರಿ ಗುರು. ಜೋಳದ ರೊಟ್ಟಿ ಬಂತು ಕೈಯಲ್ಲಿ ಹಿಡ್ಕೊಳ್ರಿ. ಈರುಳ್ಳಿ, ಜುಣ್ಕ, ಉಪ್ಪಿನಕಾಯಿ, ಚಟ್ನಿ ಪುಡಿ ಹಾಕು. ಆ ಕಡೆ ಪಾಸ್ ಮಾಡ್ಬಿಡ್ಬೋದು. ಅಕ್ಕಿ ರೊಟ್ಟಿ ಥರ ಇದೆ ಇದು. ಅದೇ ಮತ್ತೆ ಅಕ್ಕಿ ರೊಟ್ಟಿ ಕಿರಣ್ ಹೆಂಗಾಯ್ತು? ಅಚಾರು ಮೆಣಸಿನ ಪುಡಿನೇ ಮಾತಾಡೋದು. ಇದೇ ನೋಡು ಬೆಳ್ಳುಳ್ಳಿದ. ಹೇಳ್ಕೊರು ಹೆಂಗಿದೆ? ಬೆಳ್ಳುಳ್ಳಿ ಚಟ್ನಿ ಪುಡಿ. ಸ್ವರ್ಗಕ್ಕೆ 3 ಗೇಣು. ಚಟ್ನಿ ಪುಡಿ ಎಲ್ಲ ಸ್ವರ್ಗ ಕೊಟ್ಟೋದ ನೀನು? ಬ್ರಾಹ್ಮಣ ಅಲ್ಲ ಅದಕ್ಕೆ. ಅಮಿತ್ ಹೇಳಿ ಬೈ. ನಾವಿವತ್ತು ಬೊಫೆಟ್ ಡಿನ್ನರ್ ಮಾಡ್ತಾ ಇದೀವಿ. ಏಯ್ ಬೊಫೆಟ್ ಡಿನ್ನರ್ ಅಲ್ಲ ಆ್ಯಕ್ಚುಲಿ ಮರಾಠ ಡಿನ್ನರ್. ಬಟ್ ಬೊಫೆಟ್ ಸೂಪರ್. ಹೇಮನ್ ಹೆಂಗಿದೆ? ಚೆನ್ನಾಗಿದೆ. ಗುಡಿಸಲು ಊಟ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗಿದೆ. ಅಷ್ಟೇ ಒಳ್ಳೆ ನೀವು ರೊಟ್ಟಿ ಪಟ್ಟಿ ಸಿಕ್ಕೈತೆ ನೋಡು. ಜಾನೆ ನೀನೊಂದು ಮಾತು ಹೇಳ್ಬಿಟ್ಟು ಜಾನೆ. ಕೇಳುವುದಕ್ಕೂ ಸಮಯವಲ್ಲ. ಆ್ಯಕ್ಚುಲಿ ಮಜ್ಜಿಗೆ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಇಟ್ಕೊಂಡು ಬಾಯಲ್ಲಿ ಮಿಕ್ಸ್ ಮಾಡ್ಕೊಂಡು
ಮಜ್ಜಿಗೆ ಹೆಂಗಾಯ್ತಾ? ಸೂಪರ್. ಹ್ಞೂ ಈಗ ಅವ್ನು ಯಾವನ್ ಡ್ರೈವಿಂಗ್ ಮಾಡ್ತಾನೋ ಮಾಡಲಿ, ಹಿಂದೆಗಡೆ ಸೀಟಲ್ಲಿ ಸಿಟಿ ಮಜ್ಜಿಗೆ ಹೆಂಗಿದೆ ರಿವ್ಯೂ ಕೊಡಬೇಕು. ಆಸಮ್. ಆ್ಯಕ್ಚುಲಿ ಮಜ್ಜಿಗೆ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಮಿಕ್ಸ್ ಮಾಡ್ತಾರೆ. ಮಜ್ಜಿಗೆ ಹೆಂಗಾಯ್ತಾ? ಸೂಪರ್. ಹ್ಞೂ ಈಗ ಅವ್ನು ಯಾವನ್ ಡ್ರೈವಿಂಗ್ ಮಾಡ್ತಾನೋ ಮಾಡಲಿ, ಹಿಂದೆಗಡೆ ಸೀಟಲ್ಲಿ ಸಿಟಿ ಮಜ್ಜಿಗೆ ಹೆಂಗಿದೆ ರಿವ್ಯೂ ಕೊಡಬೇಕು. ಆಸಮ್. ಮಜ್ಜಿಗೆ ಅಂತೂ ಪ್ಯೂರ್ ಆಗಿದೆ ಅವರು. ಪ್ಯೂರ್ ಮಜ್ಜಿಗೆ, ಪ್ಯೂರ್ ಮಜ್ಜಿಗೆ. ಹೊಗೆ ಅಂತೂ ಸಿಕ್ಕಾಬಿಡ. ಭರ್ಜರಿ ಊಟ ಆಯಿತು. ಭರ್ಜರಿ ಊಟ ನೋಡ್ಬೋದು ನೀವು. ಕೂಲಿಂಗ್ ಗ್ಲಾಸ್ ಯಾಕೆ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಬೇಡಿ. ಫುಲ್ ಹೊಗೆ ಇತ್ತು ಒಳಗಡೆ, ಅದರಿಂದ ಹಾಕಿದ್ದು. ಪಾನಿ ಬಾಟಲ್ ಹ್ಞೂ ತಗೋ ಎಲ್ಲರಿಗೂ ಒಂದು. ಎಲ್ಲರಿಗೂ ಒಂದೊಂದು ಅಲ್ಲ ಒಂದು ತಗೋ ಎಲ್ಲರಿಗೂ. ಹಾಂ ಏನಿಸ್ತಪ್ಪ ಊಟ? ಸೂಪರ್ ಆಗಿತ್ತು. ಹಾಂ ಚೆನ್ನಾಗಿತ್ತು. ಹಾಂ ತುಂಬ ದಿನ ಆದಮೇಲೆ ಸ್ಯಾಟಿಸ್ಫೈ ಆಗೋ ಥರ ಊಟ ಸಿಕ್ಕಿದೆ. ಹಾಂ ಸೊ ತುಂಬ ಖುಷಿ ಆಯಿತು. ಎರಡು ಕೈಯಲ್ಲಿ ಉಂಡ್ಬಿಟ್ಟು ನಿಮಗೆ ಎರಡು ಕೈಲಿ ಉಂಡ್ಬಿಟ್ಟು ಊಟ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ, ಚಟ್ನಿ ಹಾಕಿದ್ರು, ಪೀಟ್ಲಾ ಅಂತ ಕರೀತಾರೆ, ಪೀಟ್ಲಾ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಕೊಟ್ಟಿದ್ರು, ಸ್ಟಾರ್ಟಿಂಗ್ ಉಪ್ಪಿರ್ಲಿಲ್ಲ, ಆಮೇಲೆ ಉಪ್ಪು ಕೊಡಿ ಅಂತ ಕೇಳಿದ್ರು, ಖುಷಿಯಾಗಿ ತಗೊಂಬಂದು ಹಾಕಿದ್ರು. ತದನಂತರ ತುಂಬ ಚೆನ್ನಾಗಿತ್ತು. 2 ಮಾರ್ಕ್ಸ್ ಆನ್ಸರ್ ಕೊಡೋ. 2 ಮಾರ್ಕ್ಸು ಇದನ್ನ ಕಟ್ ಮಾಡ್ಕೊಂಡು ಓದ್ಕೊಳ್ಳಿ. 2 ಮಾರ್ಕ್ಸ್ ಕೊಟ್ಟು ನಿನಗೆ ಹೆಂಗೆ ಅನಿಸ್ತು? ಪರಮಾನಂದ. ಅನ್ನದಾತವು ಸುಖೀ ಭವ ಅಷ್ಟೇ. ಹಾಂ ಕಿರಣ್, ಆ ಚಟ್ನಿ ಪುಡಿ ನೆತ್ತಿಗೆ ಹೊಡೆದ್ಬಿಟ್ಟಿತ್ತು. ನಾವು ನೀರಿಲ್ಲ ಅಂತ ಮನ್ಸಲ್ಲೇ ಕೊರಗ್ತಿದ್ದೋ. ಈಗ ಕೊಟ್ಟಿದ್ದಾರೆ ಬಾಟ್ಲು ಅವರೇ. ಅದಕ್ಕೆ ಚಟ್ನಿ ಪುಡಿನ ಚೂರು ಚೂರು ತಿನ್ಬೇಕು. ಇದೆಲ್ಲ ಇದು ಹೆಸರ ಅಲ್ಲಿ ಇಟ್ಟಿದ್ರಲ್ಲ ಕೆಸರ ಆಗೈತೆ ಅಷ್ಟೇ. ಒಳಗಡೆ ಬರೋ ದಿಗಂತ್ ಬಾ. ಗಂಟು ಅಂತ ತಿಳ್ಕೊಂತೀವಲ್ಲ ನಾವು, ಹೇಳು. ಅದು ನಾವು ಮಾಡಕ್ಕೆ ಜಲ್ದಿ ಉಂಡ್ಲಾ ಅಂದ್ರೆ ಉಣ್ಣಲ್ಲ. ಯಾರು ನೀವು ಅಂತ ಹಾಕೊಳ್ಳೋ ಹಾಕೊಳ್ಳೋ. ಕೊಟ್ಟಿದ್ರು. ಲೋ ಡ್ರಾಕುಲಾ ಮಾಡೋ ಒಂದು ಆ್ಯಕ್ಟು. ಡ್ರಾಕುಲ್ ಅಂತಾರ ಮಾಡೋ. ಬಾಯ್ ಬಾಯ್. ನಾವು ಅವ್ರಿಗೆ ಬಾಯ್ ಹೇಳಿ ಹೊಡ್ತಾ ಇದ್ದೀವಿ. ನೆಕ್ಸ್ಟು ಡೇ 4 ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Cut. ಹಂಗೆ ಹಿಂದೆ ತಿರ್ಗು.
ಏನದು? ಸ್ವರ್ಗಕ್ಕೆ ಹೋಗ್ತೀವಿ ಅಂತೇವಲ್ಲ, ಇದೇನೇ ಅದು. ಸ್ವರ್ಗಕ್ಕೆ ಹೋಗ್ತಾವ್ರು ಗುರು. ಏನು ಏನಂತೆ ಏನಂತೆ ಏನಂತ? ಏನು ತಗೊಂತಿದ್ಯಪ್ಪ? ಪ್ರಕೃತಿ ಸೌಂದರ್ಯ. ಹಾಂ, ಪ್ರಕೃತಿ ಸೌಂದರ್ಯ. ಈ ಲ್ಯಾಂಡ್ಸ್ಕೇಪ್ ನೋಡ್ಬೋದು. ಇದನ್ನ ನೋಡಕ್ಕೆ ಅವ್ರವರು ಬೆಂಗಳೂರು ಕಪ್ಪಲ್ಗಳು ಇದ್ರಲ್ಲ, ಮಂಗಳೂರು ಆ ಕಡೆ ಅವರು, ಅವ್ರೊಂದು 15 ಸಲ ಬಂದವ್ರಂತೆ ಟ್ರಿಪ್. ಯಾವ್ದು ನೋಡೋಕ್ಕೆ? ಈ ಕಡೆ ಎಲ್ಲ ಫುಲ್ಲು ಹೋಲ್ ಲೋನಾವಳ, ಈ ಕಡೆ ವೆಸ್ಟರ್ನ್ ಘಾಟ್ಸ್. ಅವ್ರಿಗೆ ಇನ್ನೂ ಮುಗ್ದಿಲ್ಲ ಅವ್ರದ್ದು. ಅವಾಗ ಸ್ಯಾಟರ್ಡೆ ಸಂಡೇ ಫ್ರೈಡೇ ಹಿಂಗೆ 3 ದಿವಸ ರಜಾ ಹಾಕೊಂಡು ಬಂದು ನೋಡ್ಕೊಂಡು ಬರ್ತಾರೆ. ಇನ್ನೂ ಸಿಕ್ಕಾಪಟ್ಟೆ ಪೆಂಡಿಂಗ್ ಇದಾವಂತವ್ರು. ಫುಲ್ ನೋಡಕ್ ಆಗಲ್ಲ 4 ದಿವಸಕ್ಕೆಲ್ಲ ಅಂತ ಅಂದ್ರು. ಅವ್ರು ಎಷ್ಟು ವರ್ಷದಿಂದ ಬರ್ತಾವ್ರಂತೆ? 8 ವರ್ಷ. ಯಾರು? ಅವನು ಬಾಡಿ ಬಿಲ್ಡರ್. ಹಾಳು ಮಾಡಿದ ಮುಂಬೈ. ಅವ್ರು ಅದನ್ನೇ ನಮ್ಮನ್ನು ಕೇಳಿದ್ದು, ಮುಂಬೈ ಎಲ್ಲ ಇರೋದು ನೀವು ಅಂತ ಅಂದರು. ಇಲ್ಲ, ನಾವು ಬೆಂಗಳೂರಿಂದ ಬಂದಿರೋದು ಅಂದರೆ, ಬೆಂಗಳೂರಿಂದ ಬಂದಿದ್ದೀರಾ ನೋಡೋಕ್ಕೆ? ಶಾಕ್ ಅವರು. ಹಾಂ, ಕೋರಮಂಗಲದಲ್ಲಿ ಆಕ್ಸೆಂಚರಲ್ಲಿ ವರ್ಕ್ ಮಾಡ್ತಾವೆ. ಹಾಂ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಹಾಂ ನಾವು ಮುಂಬೈಯಲ್ಲಿ ಕೆಲಸ ಮಾಡ್ತಾವ. ಹಾಂ, ಅವ್ರೊಂದು 8 ವರ್ಷದಿಂದ ಲಿವಿಂಗ್ ಟುಗೆದರ್ ಅಲ್ಲ ಏನೋ ಇದ್ದಂಗೆ ಐತೆ ನನ್ನ ಪ್ರಕಾರ. ಅವರು ಎಕ್ಸ್ಪ್ಲೋರ್ ಮಾಡ್ತಾನೆ ಅವರೇ. ಮಹಾರಾಷ್ಟ್ರ ಸಿಕ್ಕಾಪಟ್ಟೆ ದೊಡ್ಡದು. 1 ದಿನ 4 ದಿನ ಗಂಟೆ ಹೆಂಗೆ ಕಣಲ್ಲಿ ಬರೀ ಇಂಥವು ಹೋಲ್ಸೋಲ್ಸೈಡ್. ಏನಿಲ್ಲ ಅದು. ನನಗೆ ಆಪರ್ಚುನಿಟೀಸ್ ಓಪನ್ ಮಾಡಬೇಡ್ರಿ ಅಂತ ನನ್ನ ಕೇಳ್ಕೊಂತಾರೆ. ಹಿಂಗೆಲ್ಲ ಅವ್ರ ನಾವು ಹಿಂಗೆ ಮಾಡ್ಬೋದ ಅಂತ ಐಡಿಯಾ ಕೊಡಬಾರ್ದು. ಸೇ ಹಾಯ್. ವಾ, ನಿಂದಣ್ಣ ಯಾರು ಇವರು ಇಷ್ಟೊಂದು ಹಿಂಗೆ ರೈನ್ ಜಾಕೆಟ್ ಹಾಕ್ಕೊಂಡು ಮಕ್ಳು ಕಳ್ರಿದ್ದಂಗೆ ಅವರೇ ಅಂತ ಹೆದರ್ಕೊಂಡ್ಬಿಡ್ತು ಪಾಪ. ಆ್ಯಕ್ಚುಲಿ ನಾವು
ಮಾಂಡ್ಲೆ ಫಾಲ್ಸ್ಗೆ ಹೋಗೋಣ ಅಂತ ಬಂದು ಟೈಮ್ ಬೇರೆ 6 ಗಂಟೆ ಆಗಿದೆ. ಅಲ್ಲಿ ಕೂಡ ಪೊಲೀಸ್ದು ನೋಟಿಸ್ ಹಾಕಿದ್ದಾರೆ, ಯಾರು ಹೋಗಬಾರ್ದು. ಆಲ್ರೆಡಿ ಇನ್ ಕೇಸ್ ಹೋಗಿ ಬಂದರೆ ಸಿವಿಯರ್ ಏನಾದರೂ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಥರ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ಒಂದು 20 ಮಿನಿಟ್ಸ್ ಟ್ರೆಕ್ ಅಂತೆ. ಬಟ್ ನಾವೇ ಯಾಕೆ ಹೋಗೋದು ಅಂದ್ಬಿಟ್ಟು ಇಲ್ಲೊಬ್ಬರು ಅಂಕಲ್ನ ರಿಕ್ವೆಸ್ಟ್ ಮಾಡಿದ್ದೀವಿ, ಬನ್ನಿ ಸರ್ ಕರ್ಕೊಂಡೋಗಿ ಬಂದುಬಿಡಿ, ಅಲ್ಲಿ ಹೋಗಿ ಫಾಲ್ಸ್ ನೋಡ್ಬಿಟ್ಟು ಒಂದು 4 ಫೋಟೋ ತಗೊಂಡು ವಾಪಸ್ ಬರೋಣ ಅಂತ ಹೇಳಿದ್ದೀವಿ. ಸೊ ಅವ್ರು ರೆಡಿ ಆಗಕ್ಕೆ ಹೋಗಿದ್ರು, ಬಂದರೆ ಹೋಗೋಣ, ತೋರಿಸ್ತೀವಿ. ಅಂಕಲ್ ಬರ್ತಿದ್ದಾರೆ, ಚಪ್ಪಲಿ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಬರೋಕ್ಕೆ ಒಪ್ಕೊಂಡು ಬರ್ತಾಯಿದ್ದಾರೆ. ಹಂಗೆ ಬನ್ನಿ ಹೋಗೋಣ. ಇನ್ನೊಂದು ಗೊತ್ತಿರೋರು ಒಬ್ಬರಿದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. चलो फॉल्स गए था क्या आप? हाँ। कितना दूर है इधर से? हाँ दूर है दूर है मतलब खेत में से जाना पड़ेगा। चलो मैं जाता हूं, तुम्हें जाना रास्ता। आता है क्या? आ जाओ आ जाओ ಬಿಡು, ಬರ್ರಿ, ನಾನೇ ಕೊಡ್ತೀನಿ ಬೇಕಾದ್ರೆ ಅವನಿಗೆ ಅಲ್ವಾ. ಹಾಂ ಹೋಗಿ ಚಲೋ. कैसे अंकल जी? ಆ್ಯಕ್ಚುಲಿ ಈ ಅಂಕಲ್ ಸಿಗೋಕ್ಕೆ ಮುಂಚೆ ಒಂದು ಹುಡುಗರು ಸಿಕ್ಕಿದ್ರು. ಅವ್ರಿಗೆ ಕೇಳಿದ್ವಿ, ಗೈಡ್ ಯಾರನ್ನ ಇದ್ದರೆ ಬರ್ರಿ ನಮ್ಮ ಜೊತೆ ತೋರಿಸ್ಕೊಂಡು ಬರೀರ ಅಂತ. ಅವರು ಸರಿ ಫಸ್ಟ್ ಒಪ್ಪಲಿಲ್ಲ, ಆಮೇಲೆ ಯಾರನ್ನ ಕರ್ಕೊಂಡು ಬರ್ತೀವಿ ಅಂತ ಹೋಗಿ 15 ನಿಮಿಷ ಆದರೂ ಬರಲಿಲ್ಲ. ಲೋ ಇರ ಬರ್ತಾ ಇದ್ದೀವಿ, ಅವ್ರು ಅಲ್ಲಿ ನೋಡ್ಕೊಂಬರಂಗೆ ಅವ್ರು ಕಣೋ. ಹಾಂ ಅದೇ ಅವನು ಬಾತಾಗೆ ನಾವೇ ಹೋಗಿ ಬಂದ್ಬಿಡೋಣ ಅಂತ ಬಂದವ್ರೆ ಪಾಪ. ಅವ್ರನ್ನ ಕಳ್ಸೋದು ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಬೇರೆ ಇಲ್ಲ ನಮಗೆ ಆ್ಯಕ್ಚುಲಿ. ಹಾಂ ಪ್ರಕೃತಿಯ ಮಡಿಲು. ಆ್ಯಕ್ಚುಲಿ ನಮ್ಮ ಹುಡುಗರು ಫುಲ್ ಜೋಶಲ್ಲಿ ನಾನೇ ತೋರಿಸ್ಬಿಡ್ತೀನಿ ಅಂತ ಮುಂದೆ ಹೋಗೋಣ. ಈ ಕಿರಣ ಹೆಂಗೆ ಗೊತ್ತಾ, ಕಿರಣ ನಾನೇ ತೋರಿಸ್ಬಿಡ್ತೀನಿ ಬರಲ್ಲ ಅಂತ ಹೋಗಿರ್ತಾನೆ. ಆ್ಯಕ್ಚುಲಿ ಏನು ಗೊತ್ತಾ, ಬಂದಿರೋ 9 ಜನದಲ್ಲಿ 6 ಜನ ಮುಂಚೆನೇ ಬಂದ್ಬಿಟ್ರು ನಾವು ಫಾಲ್ಸ್ ಹತ್ರ ಹೋಗ್ಬಿಡ್ತೀವಿ ಅಂತ. ನಾನು ಈ ಭರತ ಪ್ರಜ್ವಲ್ ಮಾತ್ರ ನಾವು ಅಲ್ಲಿ ವೆಯ್ಟ್ ಮಾಡಿ
ಬೇಡ ರಿಸ್ಕ್ ತೊಗೊಳ್ಳೋದು, ದಾರಿ ಗೊತ್ತಾಗಲ್ಲ, ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಏನು ಗೊತ್ತಾಗಲ್ಲ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಯಾರನ್ನ ಕರ್ಕೊಂಡು ಹೋಗೋಣ ಅಂತಲೇ ವೆಯ್ಟ್ ಮಾಡಿ ಕರ್ಕೊಂಬಂದ್ವಿ. ಸೊ ಇವ್ರು ಮುಂಚೆ ಬಂದವರು ಗದ್ದೆ ಹತ್ರ ನಿಂತ್ಕೊಂಡ್ಬಿಟ್ಟವ್ರೆ, ಯಾವ ಕಡೆ ಹೋಗ್ಬೇಕು ಅಂತಲೂ ಗೊತ್ತಾಗಿಲ್ಲ ಅವ್ರಿಗೆ. ಇವಾಗ ಅಂಕಲ್ನ ಕರ್ಕೊಂಬಂದಿದ್ದು ಒಳ್ಳೆಯದೇ ಆಯಿತು. ನೋಡ್ತಾ ಇದ್ದೀನಿ ಬಾರಪ್ಪ. ಇದು ವಾಟರ್ ಟ್ರೆಕ್ ಇದು ಅಲ್ಲ ಸಚಿನ್? ಫುಲ್ ವಾಟರ್ ಟೆಕ್ ಅಂತ ಕಂಪ್ನಿ ಬರುತ್ತೆ, ಬಟ್ ಇದು ವಾಟರ್ ಟ್ರೆಕ್. ನಾಳೆ ಸ್ಟಾರ್ಟ್ ಮಾಡಿದಾಗ ಗುರು ಹುಲಿ ಸಿಂಹ ಅಂತ. ಏನು ಸಚಿನ್ ಅಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದೆ ಅಣ್ಣನ ಜೊತೆ? ಬರೋದು ಬಂದ್ವಿ, ಕಾಲ್ ಬತ್ತಾ ಈ ಕಾಲ್ ನಡಿಗೆ ಹಾದಿ ಅದು ಬಂದಾಗ್ಬಿಡ್ತು. ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳು. ನಾವಂತೂ ಅಲ್ಲಿ ನಿಂತ್ಕೊಂಡು ಆಮೇಲೆ ಗದ್ದೆ ಒಳಗೆ ಬಂದ್ವಿ. ಹೋಗ್ತಾ ಗದ್ದೆನೂ ಹೋಗ್ಬಿಡ್ತು. ಮುಂದೆ ಹೋಗೋದು ಯಾವ್ದೋ ಕಾಡು ಕಾಣಿಸ್ತೈತೆ, ಅಲ್ಲಿ ಯಾವ್ದೋ ಗಿಡಗಳು ಕಾಣಿಸ್ತಿದಾವೆ, ಎಲ್ಲ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಅಷ್ಟರಲ್ಲಿ ನೀವು ಕಾಣಿಸಿದ್ರಿ, ಅದಕ್ಕೆ ಅಲ್ಲೇ ನಿಂತ್ಕೊಂಡು ನಿಮ್ಮ ಜೊತೆ ಬರ್ತಾಗಿದೆ. ಫಸ್ಟು ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರ್ಕೊಂಬಂದವನು ಯಾರು? ಹಾಂ ಗದ್ದೆನ ಅಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಫಾಲ್ಸ್ ಹತ್ರ ಅಂತ ಕರ್ಕೊಂಬಂದವನು ಯಾರು? ಅದು ಹಿಂಗೆ ಇನ್ಯಾರು ಲೀಡ್ ಆಗಿ ಗೊತ್ತಲ್ಲ, ಅವರಿದ್ರು. ಸೊ ಮಧ್ಯದಲ್ಲಿ ಸ್ವಲ್ಪ ಹೆಂಗಿದೆ ಅಂತ ಫುಲ್ಲು ಪಕ್ಕ ನಾವು ನೀರುಗಳ ಧ್ರುವಸಾಗರ್ ಹಂಗೆ ಒಂದು ಹಿಂದೆ ತಿರುಗಿ ಹೀರೋ ಬಂದ್ವಿ, ಅದನ್ನ ಮತ್ತೆ ತಗೊಳ್ಳಿವಂತೆ. ಧ್ರುವಸಾಗರ್ ಒಂದು ಪೋಸ್ ಮಾಡಪ್ಪ. ಹೆಂಗ್ ತಿರುಗ್ತೀನಿ ಅಂತ ನೋಡಕ್ ಕರ್ದ. ಅರ್ಧ ಮಂದಿ ಹೇಳ್ತೀರ ಅದಕ್ಕೆ ಸಮಯ ಪ್ರಜ್ಞೆ ಅಂತ ಯಾರು ಭಯ ಪಡ್ಕೊಳ್ತಾರಲ್ಲ ಅವ್ರ ಜೀವನದಲ್ಲಿ ಗೆಲ್ತಾರೆ ಅಂತ. वो इधर किसी के पास बोला नहीं, वो उधर नाते गांव है, उधर से सीधा चला गया वो. हाँ वो चला गया उधर. पता है इधर का आदमी लोग इधर आए और सब गांव आया उसका. पूरा ढूंढने के लिए पूरा कोशिश किया, पुलिस भी आ गए. पुलिस पहले पूरा गांव लोग आ गए, फिर भी उन लोगों का शरीर मेरा कि नहीं. ಓ ಬಾಸು ನೀವೇನಿಲ್ಲಿ? ಓ ನಾನೇ ಲಾಸ್ಟ್ ಅನ್ಕೊಂಡಿದ್ದೆ, ಎಲ್ಲಿದ್ದಲ್ಲ?
ಏನಾ ತಾತ ಹೇಳ್ತಿದ್ದು? ಫಾಲ್ಸ್ ಹೆಸರೇನು? ಇದು ಮಾಂಡ್ಲೆ ವಾಟರ್ಫಾಲ್. ಈ ಮಾಂಡ್ಲೆ ವಾಟರ್ ಫಾಲ್ಸ್ ಅಲ್ಲಿ ಹೋದ ವರ್ಷ ಒಂದು 3 ಜನ ಹುಡುಗರು ಬಂದವ್ರೆ. ಅವ್ರು ಇಲ್ಲೇ ಇದ್ರ ಹತ್ರ ಯಾವ್ದದು ಫೋರ್ಟ್ ಇತ್ತಲ್ಲಪ್ಪ, ರಾಯಗಢ ಫೋರ್ಟ್. ರಾಯಗಢ ಫೋರ್ಟ್, ಆ ಊರ್ನವರು, ಅಲ್ಲಿ ಸುತ್ತಮುತ್ತ ಲೋಕಲ್ ಊರ್ನವರು ಇಲ್ಲಿ ಬಂದವ್ರೆ. ಇದು ಜಾಸ್ತಿ ಇರ್ಲಿಲ್ಲ ಅವಾಗ ಫಾಲ್ಸ್ ನೀರು. ದೀಪಾವಳಿ ಟೈಮಿಗೆ ಬಂದವ್ರೆ. ಇಲ್ಲಿ ಬಂದು ಊಟ ಮಾಡಿ ತಿಂದು ಕುಡಿದ ಮೇಲೆ ಎಗರವ್ರ ನೀರಿಗೆ. 3 ಜನದಲ್ಲಿ 2 ಎಗರವ್ರೆ, 2 ಸ್ಪಾಟ್. ಅವ್ರಿಬ್ರು ಬದುಕೇ ಇಲ್ಲ, ಅಲ್ಲೇ ನೀರೊಳಗೆ ಹೋಗ್ಬಿಟ್ಟವ್ರೆ. ಅವ್ನು 3ನೇ ಹುಡುಗ ಲೋಕಲ್ಗೆ ಹೇಳಿಲ್ಲ, ಅವ್ರ ಊರ್ಗೆ ಹೋಗಿ ಹೇಳೋನೆ. ಮತ್ತೆ ಎಲ್ಲಿ ಅಂತಂದ್ರೆ ಮಾಂಡ್ಲೆ ಫಾಲ್ಸ್. ಮತ್ತೆ ಎಲ್ಲಿ ಅಂತಂದ್ರೆ ಊರವರೆಲ್ಲ ಪೊಲೀಸ್ನವ್ರು ಹಾಕೊಂಡು ಹೆಣ ಎತ್ತವ್ರನ್ನೆಲ್ಲ ಕರ್ಕೊಂಬಂದ್ಮೇಲೆ ಇಲ್ಲೆಲ್ಲ ಹುಡುಕಿದ್ರೆ ಇವ್ರು ಯಾರೋ ಇವ್ರ ಊರ್ನವನ್ಗೆ ಒಬ್ಬ ಹುಡುಗ ಕಡ್ಡಿ ಹಾಕಿದ್ರೆ ಕಡ್ಡಿಗೆ ಸಿಕ್ತಂತ. ಅವಾಗ ಎತ್ಬಿಟ್ಟು ಎಲ್ಲ ಹೊತ್ಕೊಂಡು ಹೋದ್ರಂತ. ಅದು ಅವಾಗಿಂದ ಡೇಂಜರ್ ಸ್ಪಾಟ್ ಮಾಡ್ಬಿಟ್ಟವ್ರಿ. ಅದೇ ಆ್ಯಕ್ಚುಲಿ ಫಾಲ್ಸು ಇರೋದೇ ಹಂಗೆ. ಅದನ್ನು ನೀವು ಟ್ರೆಕ್ ಮಾಡಬೇಕಾ, ಸೇಫ್ಟಿ ಇರಬೇಕಾ, ನಿಮಗೆ ಗೊತ್ತಿರೋನ್ ಕರ್ಕೊಂಬರ್ಬೇಕು. ಆಮೇಲೆ ಗೊತ್ತಿಲ್ಲದ ಜಾಗಕ್ಕೆ ಇಳಿಯಕ್ಕೆ ಹೋಗ್ಬಾರ್ದು ಮೇಯ್ನು. ಆಮೇಲೆ ಲೋಕಲ್ ಲೈಟ್ಸ್ಗೆ ಒಂದು 500-300 ಕೊಟ್ಟರೆ ಅವ್ರು ಬಂದು ಗೈಡ್ ಮಾಡ್ತಾರೆ. ಅದು ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಹೌದಾ?